ಇನ್ನು ವೃಶ್ಚಿಕ ರಾಶಿ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ, ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಬರ್ತದೆ. ಮತ್ತು ಸ್ತ್ರೀಯರಿಗೆ ಸಣ್ಣ ಪುಟ್ಟ ಅನುಕೂಲಗಳು ಇದೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬಹುದು. ಸ್ತ್ರೀಯರಿಗೆ ಪರಿಶ್ರಮ ಇದೆ. ಕರ್ಮಾಧಿಪತಿ ಬೇರೆ ನೀಚ ಸ್ಥಾನದಲ್ಲಿದ್ದಾನೆ, ವ್ಯಯದಲ್ಲಿ. ಹೀಗಾಗಿ ಅಧಿಕಾರದಲ್ಲಿರ್ತಕ್ಕಂಥವ್ರು, ಕೆಲಸ ಕಾರ್ಯಗಳಲ್ಲಿ ಮಾರ್ಗದರ್ಶನ ಮಾಡ್ತಕ್ಕಂತಹ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ತೊಡಕು, ಪರಿಶ್ರಮ, ಹೆಚ್ಚಿನ ಹೊರೆ, ಕೆಲಸದ ಹೊರೆ, ಅಲೆದಾಟ ಇದೆಲ್ಲ ಇದೆ. ಇದ್ರ ಜೊತೆಗೆ ಅದನ್ನು ಪರಿಗಣನೆ ಮಾಡಬೇಕು ನೀವು. ಮತ್ತು ಬಹಳ ಮುಖ್ಯವಾಗಿ ಪ್ರಯಾಣದ ಸ್ವಲ್ಪ ಎಚ್ಚರ ವಹಿಸಿ. ಪ್ರಯಾಣದಲ್ಲಿ ತೊಡಕುಗಳನ್ನು ಅನುಭವಿಸಿ, ಊರಿಗೆ ಹೋಗೋ ಆ ಸ್ಪೀಡ್ನಲ್ಲಿ ಹೋಗಿ ಮುಟ್ಟಿಬಿಡಬೇಕು, ತಲುಪಿಬಿಡಬೇಕು, ಇದೇನಾಗುತ್ತೆ ಅಪಘಾತಕ್ಕೆ ಕಾರಣ ಆಗುತ್ತೆ. ಹೀಗಾಗಿ ಸ್ವಲ್ಪ ಹುಷಾರು, ಎಚ್ಚರ ವಹಿಸಿ. ಊರಿಗೆ ಹೊರಟಿರೋರು ಬಹಳ ಗಮನ ಇಟ್ಕೊಳ್ಳಿ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಬಹಳ ಮುಖ್ಯವಾಗಿ ಸ್ತ್ರೀಯರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಬಂಧುಗಳಿಂದ ವ್ಯಯ, ಆತಂಕ, ಅವರಿಂದಾಗಿ ಸ್ವಲ್ಪ ಮನಸ್ಸಿಗೆ ಬೇಸರ ಆಗ್ತಕ್ಕಂಥದ್ದು ಈ ರೀತಿಯ ಇದೆ. ವೃತ್ತಿಯಲ್ಲಿ ಅನಾನುಕೂಲ, ಪರಿಶ್ರಮ ಜಾಸ್ತಿ. ಅದೇ ಹೇಳಿನಲ್ಲ, ಅಧಿಕಾರ ಚ್ಯುತಿ ಆಗ್ತಕ್ಕಂಥದ್ದು, ಕೆಲಸಕ್ಕೆ ಕೂತು ಬಂದುಬಿಡ್ತಕ್ಕಂಥದ್ದು, ಈ ರೀತಿಯ ಸ್ವಲ್ಪ ತೊಡಕುಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಗಮನ ತಗೋಬೇಕು. ಕೆಲಸದ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ಕರೆ ಬಂತು ಅಂದರೆ ತಕ್ಷಣ ಹೊರಡೋ ಆ ರೀತಿಯಲ್ಲಿ ಇರಬೇಕಾಗತ್ತೆ. ಕೆಲಸ ಡೆಡಿಕೇಶನ್ ಬಹಳ ಮುಖ್ಯ, ಅದರ ಕಡೆ ಗಮನ ಕೊಡಿ. ಪ್ರಾರ್ಥನೆಗೆ ಏನಪ್ಪ ಅಂತಂದರೆ ವೃಶ್ಚಿಕ ರಾಶಿಯವರಿಗೆ ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ. ಮತ್ತು ಬಹಳ ಮುಖ್ಯವಾಗಿ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಸ್ವಲ್ಪ ಗೋಧಿ ಸಮರ್ಪಣೆ ಮಾಡಿ. ಇದ್ರ ಜೊತೆಗೆ ಅದು ತುಂಬ ಸಹಾಯವಾಗುತ್ತೆ, ನೋಡಿ ಮಾಡಿ. ಇನ್ನು ಧನುರಾಶಿ ಗಮನಿಸೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಲಾಭ ಇದೆ. ಆರೋಗ್ಯ ನಷ್ಟವನ್ನು ಸೂಚಿಸ್ತಾ ಇತ್ತು. ಸ್ವಲ್ಪ ಹುಷಾರು, ಆರೋಗ್ಯದಲ್ಲಿ ಏರುಪೇರಾಗ್ಬಿಡುತ್ತೆ. ಬಹಳ ಮುಖ್ಯವಾಗಿ ಈ ನಿಮ್ಮ ರಾಶಿಯ ಅಧಿಪತಿ ಅಷ್ಟಮದಲ್ಲಿರೋದು ಏನಾಗುತ್ತೆ, ಅವಜ್ಞೆ. ನೀವು ಎಷ್ಟು ಕೆಲಸ ಮಾಡಿದ್ರೂ ನಿಮ್ಮನ್ನು ಯಾರು ಗುರುತಿಸದೆ ಹೋಗಿಬಿಡ್ತಾರೆ. ಹೆಚ್ಚು ಕೆಲಸ ಮಾಡೋದು ನೀವೇ ಆಗಿರುತ್ತೆ, ಆದರೆ ಯಾರೂ ನಿಮ್ಮನ್ನು ಪರಿಗಣಿಸೋದಿಲ್ಲ. ಆ ರೀತಿಯ ಒಂದು ತೊಡಕಿಗೆ ಸಿಕ್ಕಾಕೊಳ್ತೀರ ವಾರದ ಆದಿಯಲ್ಲಿ, ಅದನ್ನು ಸೂಚಿಸ್ತಾ ಇದೆ. ಅದರ ಕಡೆಗೆ ಸ್ವಲ್ಪ ಗಮನ ಕೊಡಿ. ಗುರುತರವಾದ ದುಃಖ, ಬೇಜಾರು, ಮನಸ್ಸಿಗೆ ನೋವಾಗ್ತಕ್ಕಂಥದ್ದು, ಏನಪ್ಪ ಇಷ್ಟು ಮಾಡೋದು ಪ್ರಯೋಜನ ಇಲ್ಲ, ಆ ರೀತಿ ಆಗಿಬಿಡುತ್ತೆ. ಸ್ತ್ರೀಯರಿಗೆ ವೃತ್ತಿಯಲ್ಲಿ ತಕರಾರುಗಳು ಬರ್ತಕ್ಕಂಥ ಸಾಧ್ಯತೆ. ಚಂದ್ರ ಶುಕ್ರ ಒಟ್ಟಾಗ್ತಾರೆ. ಪರಸ್ಪರ ಸ್ತ್ರೀಯರ ನಡುವೆಯೇ ಅಸಮಾಧಾನಗಳು ಬರ್ತಕ್ಕಂಥದ್ದು, ಕಲಹ, ಜಗಳ, ಉಲ್ಬಣ ಆಗೋ ಸಾಧ್ಯತೆ ಇದೆ. ಹುಷಾರು. ಬಂಧು ಸ್ನೇಹಿತರಿಂದ ಲಾಭ ಚೆನ್ನಾಗಿದೆ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಧನುರಾಶಿಯವರಿಗೆ ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಅನಾನುಕೂಲಗಳಿದ್ದಾವೆ ಇನ್ನೂ ಸ್ವಲ್ಪ ಕಾಲ. ಸ್ತ್ರೀಯರಿಗೆ ಆರೋಗ್ಯದಲ್ಲಿ ತೊಂದರೆ, ಅಧಿಕ ವ್ಯಯ, ಅಲೆದಾಟ. ಅದು ಕಾರಣ ಚಂದ್ರಮಾಂದಿ ಒಟ್ಟಾಗ್ತಾರೆ. ಅಷ್ಟಮಾಧಿಪತಿ ವ್ಯಯಕ್ಕೆ ಬಂದುಬಿಟ್ರೆ, ಜನ್ಮಾಧಿಪತಿ ಅಷ್ಟಮದಲ್ಲಿದ್ದರೆ ಆರೋಗ್ಯದಿಂದಾಗಿ ಹಣ ತೊಂದರೆ, ಅಲೆದಾಟಕ್ಕೆ ಫಲ ಇದೆಯಾ, ಅದೂ ಇಲ್ಲ. ಹೀಗಾಗಿ ಅತ್ಯಂತ ಪರಿಶ್ರಮ. ಏನು ಬರೀ ಕೆಟ್ಟದ್ದೇ ಇದೆಯಲ್ಲ, ಏನು ಕಥೆ ಅಂತಂದರೆ ಆತಂಕ ಮಾಡ್ಕೋಬೇಡಿ. ಕರ್ಮಾಧಿಪತಿ ಬುಧ ಲಾಭದಲ್ಲಿ ಸಂಚರಿಸ್ತಾ ಇದ್ದಾನೆ. ಹೀಗಾಗಿ ನೀವು ಮಾಡುವಂಥ ಕೆಲಸಗಳಿಗೆ ಒಂದಷ್ಟು ಹಣವನ್ನು ಕಾಣ್ತೀರ. ಆ ಹಣ ನಿಮ್ಮ ಎಲ್ಲ ನೋವನ್ನು ಮರೆಸುತ್ತೆ, ನೋವನ್ನು ಇಲ್ಲವಾಗಿಸುತ್ತೆ. ಯೋಚನೆ ಮಾಡಬೇಡಿ. ಪರಿಹಾರ ಇದ್ದೇ ಇದೆ. ಪರಿಹಾರ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಮತ್ತು ಬಹಳ ಮುಖ್ಯವಾಗಿ ಗುರು ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಯಾವುದಾದ್ರು ಗುರು ನಿಮಗೆ ಮನಸ್ಸಿಗೆ ಯಾವುದು ಗುರು ಅಂತ ದೊಡ್ಡದಾಗ ಅಂತ ಅನಿಸುತ್ತೋ ಅಂಥ ಕ್ಷೇತ್ರಗಳಿಗೆ ಹೋಗಿ ಬನ್ನಿ. ಅದು ಅಲ್ಲಿ ಕೂಡ ನಿಮ್ಮ ಈ ತೊಡಕನ್ನು ಬಿಡಿಸುವ ಸಾಧ್ಯತೆ ಹೆಚ್ಚಾಗಿದೆ. ಆ ಪ್ರಯತ್ನ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.